ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತೆಂಕ ಯರ್ಮಾಳ್ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವು ಶಿವಪ್ರಸಾದ್ ಶೆಟ್ಟಿ ಯಲ್ಲದಡಿ ಇವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸ್ನೇಹ ಸಮ್ಮಿಲನ ಕಾರ್ಯಕ್ರಮದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಈ ಶಾಲೆಯಲ್ಲಿ ಇದ್ದಷ್ಟು ಹಳೆ ವಿದ್ಯಾರ್ಥಿಗಳ ಸಂಖ್ಯೆ ಬೇರೆ ಎಲ್ಲಿ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ. ಒಂದು ಶಾಲೆಯ ಋಣಭಾರ ಹಳೆ ವಿದ್ಯಾರ್ಥಿಗಳ ಹೆಗಲ ಮೇಲಿರುತ್ತದೆ. ಈ ಕರ್ನಾಟಕದ ಶಾಲೆಗಳೆಲ್ಲ ಮುಚ್ಚಿ ಹೋಗುವಂತಹ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ 115 ವರ್ಷಗಳ ಚರಿತ್ರೆ ಇರುವ ಶಾಲೆ ಮುಚ್ಚಬಾರದು. ಈ ಶಾಲೆ ಶಾಶ್ವತವಾಗಿರಬೇಕು. ಇಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ಇರುವಂತಹ ಶಿಕ್ಷಣ ಹಳೆ ವಿದ್ಯಾರ್ಥಿಗಳ ಶಕ್ತಿಯ ಮೇರೆಗೆ ಮುನ್ನಡೆಸಲು ಪ್ರೋತ್ಸಾಹಿಸಬೇಕು ಎಂದು ತಿಳಿಸಿದರು. ಈ ಶಾಲೆಯನ್ನು ನೀವು ದತ್ತು ಕೊಡಬೇಕು ಅಂತೇಳಿ ಆವಾಗ ಸುಧಾಮೂರ್ತಿ ಅವರು ಹೇಳಿದರು, ನಾನು ಕಲಿತಂಥ ಶಾಲೆಯನ್ನು ನಾನು ದತ್ತು ತಗೊಳ್ತೇನೆ, ಆದರೆ ಈ ಶಾಲೆಯನ್ನ ಇಲ್ಲಿ ಕಲಿತಂಥ ವಿದ್ಯಾರ್ಥಿನಿಯರೇ ಹಳೆ ವಿದ್ಯಾರ್ಥಿಗಳೇ ತಗೊಳ್ಬೇಕು ಅಂತೇಳಿ. ಹಾಗಾಗಿ ಇವತ್ತು ಅಲ್ಲಿ ಕುದಿ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳೇ ಸೇರಿಕೊಂಡು ಆ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಶಿವಪ್ರಸಾದ್ ಶೆಟ್ಟಿ ಯಲ್ಲದಡಿ ಸ್ವಾಗತಿಸಿದ್ರು. ಹಳೆ ವಿದ್ಯಾರ್ಥಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾದ ಶೀಲಾ ಶೆಟ್ಟಿ ಅವರು, ಅದೇ ರೀತಿ ಇಲ್ಲಿಯ ಸ್ಥಳೀಯ ಎಲ್ಲ ಗಣ್ಯರನ್ನು ಸೇರಿಸಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ತದನಂತರ ಮಕ್ಕಳಿಂದ ಕಾರ್ಯಕ್ರಮ, ಹಳೆ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ನಡೆಯಿತು. ಈಗ ಸಭಾ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ ಅವರ ಉಪಸ್ಥಿತಿಯನ್ನು ನಾವು ಗೌರವಿಸ್ತೇವೆ. ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಅವರು ಬಂದು ಅಲ್ಲಿಯ ಎಲ್ಲ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಈ ಒಂದು ಗ್ರಾಮದ ಅಭಿವೃದ್ಧಿಗೆ ಸಹ ಅವರು ತುಂಬ ಕಾರಣೀಭೂತರಾಗಿದ್ದಾರೆ. ಅವರು ಶಾಸಕರಾಗುವ ಮುಂಚೆ ಸಹ ಇಲ್ಲಿಯ ಯಾವುದೇ ಒಂದು ಕೆಲಸ ಇರ್ಬೋದು, ಧಾರ್ಮಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಇನ್ನೆಲ್ಲ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಈ ಗ್ರಾಮದ ಜನನೆಚ್ಚಿನ ನಾಯಕ ಸುರೇಶ್ ಶೆಟ್ಟಿ ಅವರು ನಾನು ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಈ ಸಂದರ್ಭ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಮಾತನಾಡಿದ್ರು. ಸಮ್ಮೇಳನ ಕಾರ್ಯಕ್ರಮ ಒಂದು ಶಾಲೆ ಅಂತ ಹೇಳಿದ್ರೆ ಅದು ಅರಿವಿನ ಅರಮನೆ ಹೆಬ್ಬಾಗಿಲು, ಲೋಕ ಕಲ್ಯಾಣಕ್ಕಾಗಿ ತೆರೆದಿಟ್ಟ ವಿಚಾರದ ಅಮೃತ ಕುಂಭ ಅಂತ ಭಾವಿಸ್ತೇವೆ. ವಿದ್ಯೆ ಸಮರಸವಾಗಿ ಸಾಮರಸ್ಯದ ಬದುಕಿಗೆ ಮನುಷ್ಯನನ್ನು ಅಣಿಗೊಳಿಸಬೇಕು. ಶಿಕ್ಷಣ ಬದುಕಿನ ಏರುಮೆಟ್ಟನ್ನು ಪರಿಚಯಿಸಬೇಕು ಅನ್ನುವಂಥ ಚಿಂತನೆಯೊಂದಿಗೆ ಬಹುಶಃ ಈ ಒಂದು ಕೆಲಸವನ್ನ ನಮಗೆ ಬಹಳ ಖುಷಿ ಅಂತ ಹೇಳಿ ಯರ್ಮಾಳ್ ಅಂತ ಹೇಳಿದ್ರೆ ಒಂದಷ್ಟು ಜನ ತಾವು ಕಲಿತ ನಾವು ಹುಟ್ಟಿದ ಈ ಊರಿನ ನೀರಿನ ಋಣವನ್ನ ನಿರಂತರವಾಗಿ ಸಾಗಿಸ್ತಲೇ ಬಂದಿದ್ದಾರೆ. ಹುಟ್ಟಿನಿಂದ ಯಾರು ಶ್ರೇಷ್ಠರಲ್ಲ, ಕನಿಷ್ಠರಲ್ಲ. ಆತನ ಸಿದ್ಧಿ ಸಾಧನೆಯಿಂದ ಆತನ ವ್ಯಕ್ತಿತ್ವ ರೂಪುಗೊಳ್ತಾಂತೆ. ಈ ನಿಟ್ಟಿನಲ್ಲಿ ಇವತ್ತು ರಸ್ತೆ, ಸೇತುವೆ, ಆಸ್ಪತ್ರೆ, ಶಾಲೆ ಜೊತೆಯಲ್ಲಿ ಸಂತುಲಿತಗೊಂಡಂತ ಮಾನವ ಸಂಪನ್ಮೂಲ ಅದು ದೇಶದ ಬಹಳ ದೊಡ್ಡ ಆಸ್ತಿ ಅಂತೆ. ಆಸ್ತಿ ಅಂತ ಹೇಳಿದ್ರೆ ಒಂದು ರಥ ಇದ್ದಾಗೆ. ಅದು ಬಹುಶಃ ಒಬ್ಬ ಹೇಳಿದ್ರೆ ಅದು ಆ ರಥಕ್ಕೂ ಸಾರ್ಥಕ್ಕಿಲ್ಲ, ಮೇಲೆ ಕೂತ ದೇವರು ಸಮಾಧಾನ ನಮಗಿಲ್ಲ. 100 ಜನ ಸೇರಿ ಆ ಒಂದು ರಥವನ್ನು ಎಳೆದಾಗ ಬಹುಶಃ ಮೇಲೆ ಕೂಡಂತ ದೇವರಿಗೂ ತೃಪ್ತಿ, ಎಳೆದಂತ ನಮ್ಮ ಕೈಗಳು ತೃಪ್ತಿ ಅಂತ ಭಾವಿಸ್ತೇನೆ. ಇವತ್ತು ಹುಟ್ಟುವಾಗ ನಾವು ಕೇವಲ 1.5 ಅಡಿ ಪಿಂಡ, ಕಳೆ ಕಟ್ಟುವಂಥದ್ದು, ಕಳೆ ಕಲಿಯುವಂಥದ್ದು ಬೆಳೆದಾಗ ಆಗುವಂಥ ಅನುಭವ ಅಂತೆ. ಯಮನನ್ನು ಪರಿಶುದ್ಧ ನಡೆದ ನಚಿಕೇತನಂತೆ, ಮೈತ್ರಿಯನ್ನು ಕಿತ್ತ ವಿಜರನಂತೆ ಒಂದು ಚಿಂತನಶೀಲ, ಪ್ರಯತ್ನಶೀಲ ಬದುಕು ಅದು ನಮ್ದಾಗಬೇಕಂತೆ ಆತ್ಮೀಯರೇ. ಹಾಗಾಗಿ ಇವತ್ತು ನಾವು ಈ ಬದುಕನ್ನು ಪಡಿತೇವೆ. ಮೇಲೆ ಏರ್ತಾ ಹೋಗುವಾಗ ಹೇಳ್ತಾರೆ, ಜನ್ಮವಿತ್ತವರಾರು, ಅನ್ನವಿತ್ತವರಾರು, ಅರಿವ ನಿನಗುಣಿಸಿ ಸಾಕಿ ಸಲಹಿದವರಾರು, ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿಸಿದವರಾರು, ನೀನು ಋಣದ ಸಲಮಾನ ತಿಳಿದಂತೆ ಒಂದು ಹೇಳ್ತೀವಲ್ಲ, ನಾವು ಶೂನ್ಯದಿಂದ ಬರ್ತಕ್ಕಂಥದ್ದು, ಕೊನೆಗೆ ಶೂನ್ಯಕ್ಕೆ ಹೋಗ್ತಕ್ಕಂಥದ್ದು. ಇದರ ನಡುವೆ ಮಾತೃಋಣ, ಪಿತೃಋಣ, ದೈವ ಋಣ, ಸಮಾಜ ಋಣ, ಗುರು ಋಣ ಇದೆಲ್ಲವನ್ನು ತೀರ್ಸ ಮತ್ತೆ ನಾವು ಶೂನ್ಯಕ್ಕೆ ಹೋಗ್ಬೇಕಂತೆ. ಹೀಗಾಗಿ ಜನ್ಮ ಕೊಟ್ಟ ತಂದೆ, ತುತ್ತು ಕೊಟ್ಟ ತಾಯಿ, ಬದುಕು ಕೊಟ್ಟ ಭಗವಂತ, ಕನಸು ಕೊಟ್ಟ ಸಂಗಾತಿ, ವಿದ್ಯೆ ಕೊಟ್ಟ ಗುರು, ಇವ್ರನ್ನ ಮರೆತರೆ ಈ ಜೀವ ಭೂಮಿಗೆ ಭಾರ ಎಂತಕ್ಕಂಥ ಮಾತನ್ನು ಹೇಳ್ತಾ ಹುಟ್ಟಿದ್ದೇವೆ ಮತ್ತು ಬದುಕಿದ್ದೇವೆ. ಬದುಕಿನ ರೀತಿ ನಮ್ಮ ಪಾಲಕರಿಗೆ, ನಮ್ಮ ಪೋಷಕರಿಗೆ, ನಮ್ಮ ಊರಿಗೆ, ಈ ಸಂಸ್ಥೆಗೆ ಹೆಸರನ್ನು ತರುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾಗ ಅಂದಾಗ ಮಾತ್ರ ಬೆಳಗಿನ ಭಾರತ ಅದು ಬೆಳಗಿನ ಭಾರತ ಆಗಲಿ ಸಾಧ್ಯ ಆಗ್ತದೆ ಇನ್ನೊಂದು ಮಾತನ್ನು ಹೇಳ್ತಾ, ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಅತಿಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು. ಅದಾನಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಕಿಶೋರ್ ಆಳ್ವಾ, ಸೀತಾರಾಮ್ ಎಲ್ ಶೆಟ್ಟಿ, ಹರೀಶ್ ಶೆಟ್ಟಿ, ಚಂದ್ರಹಾಸ ಎಲ್ ಶೆಟ್ಟಿ, ಬಾಲಚಂದ್ರ ಎಲ್ ಶೆಟ್ಟಿ, ಡಾಕ್ಟರ್ ವೈ.ಎನ್. ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಕರುಣಾಕರ, ರವಿಕಿರಣ್ ಇದೇ ವೇದಿಕೆಯಲ್ಲಿ
ವಿದ್ಯಾರ್ಥಿಗಳಿಗಾಗಿ ಛದ್ಮವೇಷ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಹಳೆ ವಿದ್ಯಾರ್ಥಿಗಳಿಗೂ ಕೂಡ ಛದ್ಮವೇಷ ಸ್ಪರ್ಧೆಯನ್ನು ನಾವು ಹಳೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿತು.